ಬಿಜೆಪಿ ಮಹಿಳಾ ಮೀಸಲಾತಿ ವಿರೋಧಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂಸತ್ತಿನಲ್ಲಿ ಸೋಲ್ತೀವಿ ಅಂತ ಗೊತ್ತಿದ್ರೂ ಕೂಡ ಮಸೂದೆಯನ್ನ ಮಂಡನೆ ಮಾಡಿದ್ರು ಎನ್ನುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ಈಗ ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. 240 ವಿಪಕ್ಷ ಸಂಸದರು ಗೆದ್ದಿದ್ದಾರೆ. ಅವರ ಜೊತೆ ಚರ್ಚೆ ಮಾಡಿಲ್ಲ ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಹಿಳಾ ಮೀಸಲಾತಿ ವಿಚಾರ ಬಿಜೆಪಿಗರ ಇದು ಆಸ್ತಿಯಲ್ಲ ಅವರದ್ದು ಅಂತೇಳಿ ಕಿಡಿಕಾರಿದ್ದಾರೆ. ಈ ಹಿಂದೆ ಸೋನಿಯಾ ಗಾಂಧಿ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಮಾಡಿದ್ರು. ಕ್ಷೇತ್ರ ಮರುವಿಂಗಡಣೆ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತ ಕೆಲಸವನ್ನ ಡಿಕೆಶಿ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರ ಮೇಲೆ ಮಹಿಳಾ ವಿರೋಧಿ ಅವರು ಇದನ್ನ ಬಿಲ್ ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ. ಅವ್ರು ಗೆದ್ದಿಲ್ವ, 240 ಜನ ಗೆದ್ದಿಲ್ವ? ಅವರು ಕರೆದು ಮಾತಾಡ್ಬೇಕಾಯ್ತು. ಯಾಕೆ ಮಾತಾಡಿಲ್ಲ, ಏನ್ ಮಾಡ್ತಾ ಇದೀವಿ ಏನು ಅಂತ ಹೇಳ್ಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿ, ಇದು ಅವ್ರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನ ರಾಜ್ಯಸಭೆನೇ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸ್ ಅಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡ್ಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಕ್ ಕೊಟ್ಟಿದ್ರಲ್ಲ, ಇದನ್ನ ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಲ್ಲ ನಮ್ಮ ದಕ್ಷಿಣ ಭಾರತದ ಇದು ಚೀಫ್ ಮಿನಿಸ್ಟರ್ಗಳು ಏನ್ ಇದನ್ನು ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಂತ ಪ್ರಜಾಪ್ರಭುತ್ವಕ್ಕೆ ಸಿಕ್ಕದಂತ ಒಂದು ದೊಡ್ಡ ಜಯ. ಏನ್ ಅವಮಾನ ನಮ್ಗೆಲ್ಲ ಆಗಿರೋದು, ಅವಮಾನ ಆಗಿರೋದು ನಾವೇ ಹೆಣ್ಮಕ್ಳ ಪರವಾಗಿ ನಿಂತಿರೋರು ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಗ್ರೂಪ್.